ವಿವಿಧತೆಯಲ್ಲಿ ಏಕತೆ ಇರತಕ್ಕಂಥ ಒಂದು ದೇಶ ಸುಳ್ಯ ಕೂಡ. ಪೂಜ್ಯ ಕುರಿಂಜಿ ವೆಂಕಟರಮಣ ಗೌಡ್ರು ಎಲ್ಲಾ ಜಾತಿ ಧರ್ಮ ಪಕ್ಷ ಭೇದ ಬಿಟ್ಟು ಎಲ್ಲರಿಗೂ ಒಬ್ಬ ಮಾದರಿ ವ್ಯಕ್ತಿ. ಕುರಿಂಜಿಯವರ 60ನೇ ಹುಟ್ಟುಹಬ್ಬ 75ನೇ ಹುಟ್ಟುಹಬ್ಬದಲ್ಲೆಲ್ಲ ಅವರನ್ನ ನಾವು ಬಹಳ ಸಂತೋಷದಿಂದ ದಪ್ಪಲ್ಲಿ ಮತ್ತಿತರ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವ್ರನ್ನ ಆಹ್ವಾನಿಸಿ ಅವರು ಬಂದು ನಮಗೆಲ್ಲೊಬ್ಬರು ಮಾರ್ಗದರ್ಶಕರು. ವೈಯಕ್ತಿಕವಾಗಿ ನನಗೆ ಕೂಡ 5 ವರ್ಷಗಳ ಕಾಲ KV ಜಿಲ್ಲಾ ಕಾಲೇಜಿನಲ್ಲಿ ಉಚಿತವಾಗಿ ಶಿಕ್ಷಣ ಕೊಟ್ಟಿದ್ದಾರೆ ಅವರು, ನಮ್ಮ ಅಜ್ಜನ ಮೇಲೆ ಇರೋ ಪ್ರೀತಿಯಲ್ಲಿ. ಅಂತ ಕುರಿಂಜಿ ಅವರ ಒಂದು ಹುಟ್ಟುಹಬ್ಬಕ್ಕೆ ಅದನ್ನ ಕೆಲವರು ವಿರೋಧಿಸಿದ್ದಾರೆ. ನಮ್ಮ ಪ್ರಜಾಪ್ರಭುತ್ವ ದೇಶದಲ್ಲಿ ಎಲ್ಲರಿಗೂ ಎಲ್ಲ ಹಕ್ಕಿದೆ, ವಿರೋಧಿಸುವ ಹಕ್ಕಿದೆ. ವಿಷಯ ಒಂದು ಅಂತ ಕಾರ್ಯಕ್ರಮ ಎಲ್ಲ ಆದ ನಂತರ ಅದರಲ್ಲಿ ಅವರು ಬರೆದಿದ್ದಾರೆ. ಅಲ್ಲಿ ದಪ್ಪು ಸ್ಪರ್ಧೆಯಲ್ಲಿ TM ಶಹೀದ್ ಅವರು ಅತಿಥಿ, ಬಾಪು ಸಾಹೇಬ್ರನ್ನ ಸನ್ಮಾನ ಮಾಡ್ತೀವಿ. ಬಾಪು ಸಾಹೇಬರು ಒಂದು ಹಿರಿಯ ಚೇತನ, ನನ್ನ ಮೇಲೆ ವೈಯಕ್ತಿಕ ರಾಜಕೀಯವಾಗಿ ದ್ವೇಷ ಇದ್ರು ಕೂಡ ಅವರಂತವ್ರನ್ನ ಸನ್ಮಾನ ಮಾಡೋದಕ್ಕೂ ವಿರೋಧ ವ್ಯಕ್ತಪಡಿಸುವುದು, ದಪ್ಪು ಸ್ಪರ್ಧೆ ಅನ್ನೋದು ಅದು ಒಳ್ಳೆಯ ಒಂದು ಬೆಳವಣಿಗೆ ಅಲ್ಲ. ನಾವು ಯಕ್ಷಗಾನಕ್ಕೆ, ಕೋಲಾಟಕ್ಕೆ, ಬಯಲಾಟಕ್ಕೆ ಎಲ್ಲದಕ್ಕೂ ಸಹಾಯ ಮಾಡ್ತಾ ಇದ್ದೇವೆ, ಸಹಕಾರ ಕೊಡ್ತಾ ಇದ್ದೇವೆ, ವಿರೋಧ ಮಾಡೋದಿಲ್ಲ. ಅವರವರಿಗೆ ಇಷ್ಟ ಇದ್ದನ್ನು ನೋಡ್ಬೋದು. ಇದು ದೇವಸ್ಥಾನದ ಒಳಗೆ ಆಗುವಂತ ಕಾರ್ಯಕ್ರಮನೂ ಅಲ್ಲ. ಅದನ್ನ ಬೇರೆ ಕಡೆ ಮಾಡುವುದು ಬಿಡುವುದು ಅದೆಲ್ಲ ಅದರ ಸಂಘಟಕರಿಗೆ ಬಿಟ್ಟಂತ ವಿಚಾರ. ಅದರಲ್ಲಿ ನಾವು ಯಾವುದೇ ಹಸ್ತಕ್ಷೇಪ ಮಾಡುವುದಿಲ್ಲ, ನಮಗೆ ಅದರ ಅಗತ್ಯನೂ ಇಲ್ಲ. ಆದ್ರೆ ಕುರಿಂಜಿ ಅವರು ಎಲ್ಲ ಧರ್ಮವನ್ನ ಪ್ರೀತಿ ಮಾಡತಕ್ಕಂಥವ್ರು, ಕುರಿಂಜಿ ಹೆಸರಲ್ಲಿ ಇದನ್ನ ಮಾಡಬಾರ್ದಿತ್ತು. ಅದೇ ಸುಳ್ಯ ನಮ್ಮ ಧಾರ್ಮಿಕ ಕೇಂದ್ರ, ಚೆನ್ನಕೇಶವ ದೇವಸ್ಥಾನ ಅನ್ನೋದು ನಮ್ಮ ಹಿಂದೂಗಳ ಧಾರ್ಮಿಕ ಕೇಂದ್ರ ಇರುವಂತ ಒಂದು ದೇವಸ್ಥಾನ. ಅಲ್ಲಿ ಅನ್ಯ ಧರ್ಮೀಯರ ಒಂದು ದಪ್ಪು ಕಾರ್ಯಕ್ರಮ ಅನ್ನುವಂಥದ್ದನ್ನು ಮಾಡ್ತಾರೆ ಅಂತ ಹೇಳುವ ಒಂದು ಕಾರಣಕ್ಕೆ ಹಿಂದೂಗಳ ಧಾರ್ಮಿಕ ನಂಬಿಕೆಗೆ ಅದೊಂದು ಸ್ವಲ್ಪ ಧಕ್ಕೆ ಉಂಟು ಮಾಡುವಂತ ಒಂದು ಕಾರ್ಯಕ್ರಮ. ಆದ ಕಾರಣದಿಂದ ಆ ಕಾರ್ಯಕ್ರಮಕ್ಕೆ ನಮ್ಮ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕಡೆಯಿಂದ ಮತ್ತು ಎಲ್ಲ ಹಿಂದೂ ಸಂಘಟನೆಗಳಿಂದ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಅನಂತರ ವಿರೋಧ ವ್ಯಕ್ತಪಡಿಸಿ ನಾವು ಕೂಡ ಮನವಿಯನ್ನು ಕೊಟ್ಟಿದ್ದೆವು ಸುಳ್ಯ ತಹಶೀಲ್ದಾರರಿಗೆ, ಅದೇ ರೀತಿ ಚೆನ್ನಕೇಶವ ದೇವಸ್ಥಾನಕ್ಕೆ ಮತ್ತು ಸುಳ್ಯ ಪೊಲೀಸ್ ಠಾಣೆಗೆ ಕೂಡ ಮನವಿಯನ್ನು ಸಲ್ಲಿಸಿಕೊಂಡಿದ್ದೆವು. ತದನಂತರ ಆ ಕಾರ್ಯಕ್ರಮ ರದ್ದುಗೊಳಿಸಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಬಂದಿದೆ. ಅದೇ ನಮಗೆ ಕೂಡ ಒಂದು ಮಸೀದಿ ಎದುರುಗಡೆಯಲ್ಲಿ ಕೂಡ ಹನುಮಾನ್ ಚಾಲಿಸ್ ಪಠಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾವು ಕೂಡ ಒಂದು ಪರ್ಮಿಷನ್ ಅನ್ನು ಕೇಳುವಂತ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಈಗ ಅದೇ ಬಂದಿರುವಂತ ಮಾಹಿತಿ ಪ್ರಕಾರ ಒಂದು ದಪ್ಪು ಕಾರ್ಯಕ್ರಮವನ್ನು ರದ್ದುಗೊಳಿಸಿದ್ದಾರೆ ಅನ್ನುವಂಥ ಮಾಹಿತಿ ಬಂದಿದೆ. ನವೀನ್ ಎಲಿಮಲೆ ಅಂತೇಳಿ, ವಿಶ್ವ ಹಿಂದೂ ಪರಿಷತ್ ಸುಳ್ಯ ಪ್ರಖಂಡ ಪ್ರಧಾನ ಕಾರ್ಯದರ್ಶಿ.